ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ನಾಯ್ಸ್ ಏರ್ಬಡ್ಸ್ 6 ಈ ಒಂದು ಬಡ್ಸ್ನ ಅನ್ಬಾಕ್ಸ್ ಮಾಡೋಣಂತೆ. ಈ ಬಡ್ಸ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಡ್ಸ್ ಪ್ರೈಸ್ ನನಗೆ ಗೊತ್ತಿಲ್ಲ. ಈ ಒಂದು ಬಡ್ಸ್ನ ಡಿಸೆಂಬರ್ 24ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಕಂಪ್ನಿಯವರೇ ಈ ಒಂದು ಬಡ್ಸ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಹತ್ತತ್ರ ಲಾಸ್ಟ್ 3-4 ಡೇಸ್ ಇಂದ ನಾನು ಈ ಬಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹಾಗೆ ಬಂದ್ಬಿಟ್ಟು ನನ್ನ ಒಪಿನಿಯನ್ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಯಾರಾದರೂ ಹೊಸ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇದೆ. ಬಾಕ್ಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ತುಂಬಾ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೈಯಲ್ಲಿ ಇಟ್ಕೊಂಡ ತಕ್ಷಣ ಒಂದು ಪ್ರೀಮಿಯಂ ಬಾಕ್ಸ್ ಕೈಯಲ್ಲಿ ಇಟ್ಕೊಂಡಿರೋ ಫೀಲ್ ಅಂತೂ ಬರುತ್ತೆ. MRP ಪ್ರೈಸ್ ನೋಡೋಣಂತೆ. MRP ಪ್ರೈಸ್ ಬಂದ್ಬಿಟ್ಟು ಹತ್ತತ್ರ 3,500 ಇದೆ. ಪ್ರೈಸ್ ಎಷ್ಟಿರುತ್ತೆ ಅಂತಾನೂ ಕೂಡ ನನಗೆ ಗೊತ್ತಿಲ್ಲ. ಸೊ ನೋಡೋಣಂತೆ, 24ನೇ ತಾರೀಕು ಗೊತ್ತಾಗುತ್ತೆ. ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್ ಕೂಡ ಇವರಲ್ಲಿ ಹೈಲೈಟ್ ಮಾಡಿದ್ದಾರೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೊಂದು ಟೈಪ್ ಸಿ ಪೋರ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಇಯರ್ ಟಿಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯೂಸರ್ ಮ್ಯಾನ್ಯುಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಟಿಕ್ಕರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟಿಕ್ಕರ್ಸ್ ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು. ನಾನು ಎಷ್ಟೋ ಬಡ್ಸ್ ಅನ್ಬಾಕ್ಸ್ ಮಾಡಿದ್ದೀನಿ, ಆದರೆ ಯಾವ ಕಂಪ್ನಿಯವರು ಕೂಡ ಈ ತರ ಸ್ಟಿಕ್ಕರ್ಸ್ ನ ಪ್ರೊವೈಡ್ ಮಾಡ್ತಿರ್ಲಿಲ್ಲ. ನಾಯ್ಸ್ ಕಂಪ್ನಿಯವರು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯಿತು. ಇದನ್ನ ನಾವು ಯೂಸ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಆದರೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರಲ್ಲ ಇದು ನನಗೆ ತುಂಬಾನೇ ಇಷ್ಟ ಆಯಿತು. ಹಾಗೆ ಬಂದ್ಬಿಟ್ಟು ಒಂದು ವಾರಂಟಿ ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಕಾರ್ಡ್ ನ ಆದಷ್ಟು ಹುಷಾರಾಗಿ ಇಟ್ಕೊಳ್ಳಿ. ಇಲ್ಲಿ ನಿಮಗೊಂದು QR ಕೋಡ್ ಸ್ಕ್ಯಾನರ್ ಇರುತ್ತೆ. ಇದನ್ನ ನೀವು ಸ್ಕ್ಯಾನ್ ಮಾಡಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ವಾರಂಟಿ ಪೇಜ್ ಗಾದ್ರೆ ಹೋಗುತ್ತೆ. ಅಲ್ಲೆಲ್ಲನೂ ಕೂಡ ನಿಮ್ಮ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದೀರಾ ಅಂದ್ರೆ ನೀವು ಯಾವಾಗಿಂದ ಈ ಒಂದು ಬಡ್ಸಿಗೆ ಫಿಲ್ ಮಾಡ್ತಿರೋ ಅಲ್ಲಿಂದ ನಿಮಗೆ ವಾರಂಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಈಸಿಯಾಗಿ ನೀವು ಕ್ಲೈಮ್ ಆದ್ರೆ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ಇಲ್ಲಿ ಇಯರ್ ಬಡ್ಸ್ ಇದೆ. ನನಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಇನ್ನ 2 ಕಲರ್ ಆಪ್ಷನ್ ಆದ್ರೆ ಇರುತ್ತೆ. ನಿಮಗೆ ವೈಟ್ ಕಲರ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಬ್ಲೂ ಕಲರ್ ಕೂಡ ಇರುತ್ತೆ. ನನಗೆ ಬ್ಲಾಕ್ ಕಲರ್ ಆದ್ರೆ ಕಳಿಸಿದ್ದಾರೆ. ಬ್ಲಾಕ್ ಕಲರ್ ಮಾತ್ರ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಏನಕ್ಕೆ ಚೆನ್ನಾಗಿದೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಾಯ್ಸ್ ಬ್ರ್ಯಾಂಡ್ ನ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ ಗೋಲ್ಡ್ ಕಲರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇನ್ ಹ್ಯಾಂಡ್ ಫೀಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನಾನು ಯೂಸ್ ಮಾಡಿರೋ ಬಡ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಬಡ್ಸ್ ವೆಯ್ಟ್ ನಿಮಗೊಂದು ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಕೈಯಲ್ಲಿ ಇಟ್ಕೊಂಡ ತಕ್ಷಣ ನಿಮಗೊಂದು ಸ್ವಲ್ಪ ಸಾಲಿಡ್ ಫೀಲ್ ಆದ್ರೆ ಬರುತ್ತೆ. ಇಲ್ಲೇ ನಿಮಗೆ ಟೈಪ್ ಸಿ ಪೋರ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದ ನೀವು ಈಸಿಯಾಗಿ ಚಾರ್ಜ್ ಮಾಡ್ಕೋಬಹುದು. ಇನ್ನು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇನ್ನು ಬಡ್ಸ್ ಕ್ವಾಲಿಟಿ ನೋಡ್ಬೋದು. ಬಡ್ಸು ಕೂಡ ನಿಮಗೆ ತುಂಬಾನೇ ವೆಯ್ಟ್ ಇದೆ. ಇವು ಕೂಡ ಲೈಟ್ ವೆಯ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ, ಆದರೆ ತುಂಬಾ ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು. ಇದೊಂದು ನನಗೆ ಇಷ್ಟ ಆಯಿತು. ಹಾಗೆ ಬಂದ್ಬಿಟ್ಟು ಇನ್ ಇಯರ್ ಟಿಪ್ಸ್ ಇಂದ ಬರುತ್ತೆ. ನೀವು ಸಾಂಗ್ ಕೇಳಬೇಕಾದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೊಂದು ಸಣ್ಣ ಬಟನ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಪೇರಿಂಗ್ ಬಟನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಕಸ್ಮಾತ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಬ್ಲೂಟೂತ್ ಅಲ್ಲಿ ಪೇರ್ ಆಗ್ತಿಲ್ಲ ಅಂದ್ರೆ ಇದನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಸಾಕು, ಆಟೋಮೆಟಿಕ್ ಆಗಿ ಪೇರ್ ಆಗುತ್ತೆ. ಅವಶ್ಯಕತೆ ಇರೋದಿಲ್ಲ, ಆದ್ರೆ ಕೆಲವೊಂದು ಮೊಬೈಲ್ಸ್ಗೆ ಕನೆಕ್ಟ್ ಆಗ್ತಾ ಇರೋದಿಲ್ಲ ಬೇಗ, ಆವಾಗ ಈ ಒಂದು ಬಟನ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಓವರ್ ಆಲ್ ಆಗಿ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಬಡ್ಸ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಈ ಒಂದು ಬಡ್ಸ್ ಅಲ್ಲಿ ನಿಮಗೆ 12.4mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಡ್ರೈವರ್ ಅಂತಾನೆ ಹೇಳ್ಬೋದು. ಸೌಂಡ್ ಕ್ವಾಲಿಟಿ ಬಗ್ಗೆ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಇದರಲ್ಲಿ ನಿಮಗೆ 50 ಮಿಲಿಸೆಕೆಂಡ್ ಲೋ ಲೇಟೆನ್ಸಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಗೇಮ್ಸ್ ಆಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ನಿಮಗೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ 50 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಇದು ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್. ರೀಸನ್ ಏನು ಅಂದ್ರೆ ಎಷ್ಟೋ ಬಡ್ಸ್ ಅಲ್ಲಿ ನಿಮಗೆ ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ 35 ಅವರ್ಸ್ 40 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಇದರಲ್ಲಿ ನಿಮಗೆ 50 ಅವರ್ಸ್ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಇದೊಂದು ನಿಮಗೆ ಅಡ್ವಾಂಟೇಜ್. 10 ನಿಮಿಷ ನೀವು ಚಾರ್ಜ್ ಮಾಡಿದೀರಾ ಅಂದ್ರೆ 2 ರಿಂದ 3 ಗಂಟೆ ನಿಮಗೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ಅದರ ಜೊತೆಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಇನ್ ಇಯರ್ ಡಿಟೆಕ್ಷನ್ ಕೂಡ ಇರುತ್ತೆ. ಇನ್ ಇಯರ್ ಡಿಟೆಕ್ಷನ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನೀವು ಬಡ್ಸ್ ಇಟ್ಕೊಂಡು ಹಾಡ್ ಕೇಳ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಈ ರೀತಿಯಾಗಿ ಹೊರಗೆ ತೆಗ್ದಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ನಾವೊಂದು ಸಾಂಗ್ ಅನ್ನೋದು ಪಾಸ್ ಆಗುತ್ತೆ. ಮತ್ತೆ ನೀವು ಯಾವಾಗ ಕಿವಿಯಲ್ಲಿ ಇಟ್ಕೊಂತೀರೋ ಅವಾಗ ಆಟೋಮೆಟಿಕ್ ಆಗಿ ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ ಇನ್ ಇಯರ್ ಡಿಟೆಕ್ಷನ್ ಇದೆ. ಅದ್ರ ಜೊತೆಗೆ ಸೆನ್ಸಾರ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇದರಲ್ಲಿ ನಿಮಗೆ ಟಚ್ ಸೆನ್ಸಾರ್ಸ್ ಕೂಡ ಇರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಆಪ್ ನು ಕೂಡ ಇವರು ತಂದಿದ್ದಾರೆ, ನಾಯ್ಸ್ ಬಡ್ಸ್ ಲಿಂಕ್ ಅಂತೇಳಿ. ಈ ಬಡ್ಸ್ ನಾನು ಪ್ಲೇ ಸ್ಟೋರ್ ಅಲ್ಲೂ ನೋಡಿದೆ, ಆಪ್ ಸ್ಟೋರ್ ಅಲ್ಲೂ ನೋಡಿದೆ. ಎರಡರಲ್ಲೂ ಕೂಡ ಇನ್ನ ಈ ಒಂದು ಆಪ್ ಆದ್ರೆ ಬಂದಿಲ್ಲ.
ಗೊತ್ತಿಲ್ಲ. ನನಗನ್ನಿಸ್ತಂಗೆ ಈ ಬಡ್ಸ್ ಲಾಂಚ್ ಮಾಡ್ತಾರಲ್ಲ ಆವಾಗ ಈ ಆ್ಯಪ್ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಇಂಟರ್ಫೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದನ್ನು ನೀವು ಅಲ್ಲಿ ಕಂಟ್ರೋಲ್ ಆದ್ರೆ ಮಾಡ್ಬೋದು. ಇದರಲ್ಲಿ ಟಚ್ ಸೆನ್ಸರ್ ಇದೆ ಅಂತ ಹೇಳದ್ನಲ್ಲ, ನಿಮಗೆ ಸಿಂಗಲ್ ಟ್ಯಾಪ್ ಇರುತ್ತೆ, ಡಬಲ್ ಟ್ಯಾಪ್ ಇರುತ್ತೆ, ಟ್ರಿಪಲ್ ಟ್ಯಾಪ್ ಇರುತ್ತೆ, 4 ಟೈಮ್ಸ್ ಟ್ಯಾಪ್ ಕೂಡ ಮಾಡ್ಬೋದು, ಅದ್ರ ಜೊತೆಗೆ ಹೋಲ್ಡ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಫಂಕ್ಷನ್ಸ್ ನಿಮಗೆ ತುಂಬಾನೇ ಕೊಟ್ಟಿದ್ದಾರೆ. ಆ ಟಚ್ ಸೆನ್ಸರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಾನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲನೂ ಕೂಡ ನೀವು ಆಪ್ ಅಲ್ಲಿ ಕಸ್ಟಮೈಸ್ ಮಾಡ್ಕೋಬಹುದು. ರೈಟ್ ಸೈಡಿಗೆ ನಿಮಗೆ ಏನೇನು ಬೇಕು, ಲೆಫ್ಟ್ ಸೈಡಿಗೆ ಏನೇನು ಬೇಕು, ಈ ರೀತಿಯಾಗಿ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಬಡ್ಸ್ ಅಲ್ಲಿ ಎಷ್ಟು ಚಾರ್ಜ್ ಇದೆ, ಕೇಸ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಅಂತಾನೂ ಕೂಡ ನಿಮಗೆ ಆಪ್ ಅಲ್ಲೇ ಗೊತ್ತಾಗುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಆಪ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಾನು ತುಂಬಾನೇ ಟ್ರೈ ಮಾಡಿದೆ, ನನಗೆ ಆ ಒಂದು ಆಪ್ ಆದ್ರೆ ಸಿಕ್ಕಿಲ್ಲ. ನಿಮಗೆ 24ನೇ ತಾರೀಕು ಬಡ್ಸ್ ಲಾಂಚ್ ಮಾಡ್ತಾರಲ್ಲ ಆವಾಗ ನಿಮಗೆ ಈ ಆಪ್ನು ಕೂಡ ಲಾಂಚ್ ಮಾಡ್ತಾರೆ. ಅಲ್ಲಿಂದ ನೀವು ಎಕ್ಸ್ಪೀರಿಯನ್ಸ್ ಆದ್ರೆ ಮಾಡ್ಬೋದು. ಇನ್ನು ಈ ಬಡ್ಸ್ ಅಲ್ಲಿರೋ ಟಚ್ ಸೆನ್ಸರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಂಗಲ್ ಟ್ಯಾಪ್, ಡಬಲ್ ಟ್ಯಾಪ್, ಟ್ರಿಪಲ್ ಟ್ಯಾಪ್ ಇದು ಯಾವಾಗ ವರ್ಕ್ ಆಗುತ್ತೆ ಅಂತೇಳಿ. ಬಡ್ಸ್ ನೀವು ಇಟ್ಕೊಂಡಿದ್ದಾದ್ಮೇಲೆ ರೈಟ್ ಸೈಡ್ ಸಿಂಗಲ್ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ವಾಲ್ಯೂಮ್ ಅಪ್ ಆಗುತ್ತೆ. ಲೆಫ್ಟ್ ಸೈಡ್ ಒಂದ್ಸಲ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ಸಾಂಗ್ ಪ್ಲೇ ಹಾಗೆ ಬಂದ್ಬಿಟ್ಟು ಪಾಸ್ ಆಗುತ್ತೆ. ರೈಟ್ ಸೈಡ್ ಟ್ರಿಪಲ್ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಸಾಂಗಿಗೆ ಹೋಗುತ್ತೆ. ಲೆಫ್ಟ್ ಸೈಡ್ ಟ್ರಿಪಲ್ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ಪ್ರೀವಿಯಸ್ ಸಾಂಗಿಗೆ ಬರುತ್ತೆ. ರೈಟ್ ಸೈಡ್ ನೀವು 4 ಟೈಮ್ಸ್ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ವಾಯ್ಸ್ ಅಸಿಸ್ಟೆಂಟ್ ವರ್ಕ್ ಆಗುತ್ತೆ. ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು, ಸಿರಿ ಆಗಿರ್ಬೋದು, ಇದಾದ್ರೆ ನಿಮಗೆ ಆಕ್ಟಿವೇಟ್ ಆಗುತ್ತೆ. ಇದು ನಿಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಸೂಪರ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಲೆಫ್ಟ್ ಸೈಡ್ ಟಚ್ ಮಾಡಿಬಿಟ್ಟು ಹೋಲ್ಡ್ ಮಾಡಿದ್ದೀರಾ ಅಂದ್ರೆ ಗೇಮಿಂಗ್ ಮೋಡ್ ಆನ್ ಆಗುತ್ತೆ. ಗೇಮ್ಸ್ ಆಡ್ಬೇಕಾದ್ರೆ ಈ ಒಂದು ಮೋಡ್ ಆನ್ ಮಾಡ್ಕೊಳ್ಳಿ, ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇನ್ನು ರೈಟ್ ಸೈಡ್ ಪ್ರೆಸ್ ಮಾಡಿಬಿಟ್ಟು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಟ್ರಾನ್ಸ್ಪರೆನ್ಸಿ ಮೋಡ್, ನಾರ್ಮಲ್ ಮೋಡ್ ಇದೆಲ್ಲಾನು ಕೂಡ ಆಕ್ಟಿವೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿಂದನೇ ನೀವು ಶಿಫ್ಟ್ ಮಾಡ್ತಾ ಹೋಗ್ಬೋದು. ಟಚ್ ಸೆನ್ಸರ್ಸ್ ಮಾತ್ರ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಜಸ್ಟ್ ನೀವು ಟಚ್ ಮಾಡಿದ್ದೀರಾ ಅಂದ್ರೆ ಸಾಕು, ಆಟೋಮೆಟಿಕ್ ಆಗಿ ರನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಕೆಲವೊಂದರಲ್ಲಿ ಟಚ್ ಸೆನ್ಸರ್ಸ್ ಕೂಡ ಅಷ್ಟೇ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಇದರಲ್ಲಿ ಟಚ್ ಸೆನ್ಸರ್ಸ್ ಅಲ್ಲಿ ನಾನು ಎಲ್ಲಿನೂ ಕೂಡ ಮೈನಸ್ ನೋಟಿಸ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನು ಫೈನಲ್ ಆಗಿ ಈ ಒಂದು ಬಡ್ಸ್ನ ತಗೋಬೋದಾ ಬ್ರೋ ಅಂದ್ರೆ, ನಾನು ಲಾಸ್ಟ್ 3-4 ಡೇಸ್ ಇಂದ ಯೂಸ್ ಮಾಡಿದಾದ್ಮೇಲೆ ನನ್ನ ಆನೆಸ್ಟ್ ಒಪಿನಿಯನ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಎಲ್ಲ ಪ್ಲಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ. ಬಿಲ್ಡ್ ಕ್ವಾಲಿಟಿ ನಿಮಗೆ ತುಂಬಾನೇ ಚೆನ್ನಾಗಿದೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಒಂದರಲ್ಲಿ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿ ಕೊಡೋದು, ಇನ್ನೊಂದರಲ್ಲಿ ಕಮ್ಮಿ ಮಾಡೋದು, ಆ ರೀತಿಯಾಗಾದ್ರೆ ಮಾಡಿಲ್ಲ. ಸ್ಪೆಸಿಫಿಕೇಶನ್ಸ್ ಮಾತ್ರ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನನಗೆ ಏನು ಅನ್ನಿಸ್ತು ಅಂದ್ರೆ ಸೌಂಡ್ ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಇವಾಗ ಆಪ್ ಸಪೋರ್ಟ್ ಇಲ್ಲಲ್ಲ, ಇವರು ಕಂಪ್ಲೀಟ್ ಆಗಿ ವಾಯ್ಸ್ ಅನ್ನೋದು ನಾರ್ಮಲ್ ಅಲ್ಲಿ ಇಟ್ಟಿರ್ತಾರೆ. ನಾವು ಬೇಕಂದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ನನಗೇನು ಅನ್ನಿಸ್ತು ಅಂದ್ರೆ ಇನ್ನೂ ಒಂದು ಸ್ವಲ್ಪ ಬೂಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ನನಗೊಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರಬೇಕು, ಕಮ್ಮಿ ಇದ್ರೆ ನನಗೆ ಇಷ್ಟ ಆಗೋದಿಲ್ಲ. ನನಗೆ ವಾಲ್ಯೂಮ್ ಜಾಸ್ತಿ ಇರಬೇಕಲ್ಲ, ಅದಕ್ಕೆ ನನಗೆ ಆ ರೀತಿಯಾಗಿ ಅನ್ನಿಸ್ತಾ ಇದೆಯೋ ನನಗೇನೋ ಗೊತ್ತಿಲ್ಲ. ಆದ್ರೆ ವಾಲ್ಯೂಮ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಒಂದು ರೀತಿ ಮೀಡಿಯಂ ಇದೆ ಅಂತಾನೆ ಹೇಳ್ಬೋದು. ಮೀಡಿಯಂಗಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇದೊಂದು ಮೈನಸ್ ನಾನು ನೋಟಿಸ್ ಮಾಡಿದೆ. ಅಷ್ಟು ಬಿಟ್ರೆ ಮೇಜರ್ ಮೈನಸ್ ಏನೂ ಇಲ್ಲ, ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಈ ಬಡ್ಸ್ ಪ್ರೈಸ್ ನನಗೆ ಗೊತ್ತಿಲ್ಲ, ನಾನು ಗೆಸ್ ಮಾಡ್ತಿರೋ ಪ್ರಕಾರ 2,500 ಒಳಗಡೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೀನಿ. 2,500 ಒಳಗಡೆ ಲಾಂಚ್ ಆಯಿತು ಅಂದ್ರೆ ಈ ಒಂದು ಬಡ್ಸ್ನ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ಆ ಒಂದು ಪ್ರೈಸ್ ರೇಂಜ್ಗೆ ವರ್ತ್ ಇದೆ, ಆರಾಮಾಗಿ ನೀವು ತಗೋಬಹುದು. 2,500 ದಾಟ್ತು ಅಂದ್ರೆ ನನ್ನ ಪ್ರಕಾರ ಬೇಡ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ 2,500 ದಾಟಿದ್ದಾದ್ಮೇಲೆ ಇದಕ್ಕಿಂತ ಚೆನ್ನಾಗಿರೋ ಬಡ್ಸ್ ನಮಗೆ ಮಾರ್ಕೆಟ್ ಅಲ್ಲ ಆದ್ರೆ ಸಿಗುತ್ತೆ. ಆದಷ್ಟು ಕಮ್ಮಿ ಪ್ರೈಸಿಗೆ ಏನಾದರೂ ಈ ಬಡ್ಸ್ ಲಾಂಚ್ ಆಯಿತು ಅಂದ್ರೆ ಆದಷ್ಟು ತಗೊಳ್ಳಿ. ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಪ್ಪ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. ಆದರೆ ಸ್ಪೆಸಿಫಿಕೇಶನ್ ವೈಸ್ ಹಾಗೆ ಬಂದ್ಬಿಟ್ಟು ಆ ಒಂದು ಪ್ರೈಸ್ ರೇಂಜಿಗೆ ಏನೇನೆಲ್ಲ ಪ್ರೊವೈಡ್ ಮಾಡಬೇಕು ಅದನ್ನೆಲ್ಲನೂ ಕೂಡ ಇವರಾದ್ರೆ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಕಾಸ್ಟ್ಲಿ ಆಯಿತು ಅಂದ್ರೆ ತಗೊಳೋದಕ್ಕಾದ್ರೆ ಹೋಗಬೇಡಿ. ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರು ಅಂದ್ರೆ ಆರಾಮಾಗಿ ಈ ಒಂದು ಬಡ್ಸ್ನ ಪರ್ಚೇಸ್ ಮಾಡಿ. ಯಾರಾದರೂ ಈ ಒಂದು ಬಡ್ಸ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ಸಲ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.